ಕಳೆದ 1.5 ಗಂಟೆಗಳಿಂದಲೂ ಕೂಡ ಅಸ್ಥಿಪಂಜರಕ್ಕಾಗಿ ಶೋಧ ನಡೀತಾ ಇದೆ. 13ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧ ನಡೀತಾ ಇದೆ. ಮಳೆಯ ನಡುವೆಯೂ ಕೂಡ ಇಲ್ಲಿ 2 ಹಿಟಾಚಿ ಮೂಲಕ 2 ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಅಗಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಮಾಸ್ಕ್ ಮ್ಯಾನ್ ಅಂತೂ ಅಲ್ಲಗಿರಿ ಇಲ್ಲಗಿರಿ ಅಂತ ಹೇಳಿ ಸ್ಥಳಗಳನ್ನ ಗುರುತು ಮಾಡ್ತಾನೆ ಇದ್ದಾನೆ. 10 ಅಡಿಗೂ ಹೆಚ್ಚು ಆಳ ಅಗ್ದಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ. ಸಮಯ ಕಳೀತಾ ಇದ್ದ ಹಾಗೇನೆ ಆಳ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ಇದುವರೆಗೂ ಕೂಡ ಏನೂ ಸಿಕ್ಕಿಲ್ಲ. ಆದರೆ GPR ಮುಖೇನವಾಗಿ ಏನಾದರೂ ಕುರುಹು ಪತ್ತೆ ಆಗಿದೆಯಾ, ಆ ಪಾಯಿಂಟ್ ಜಾಗದಲ್ಲೇ ಈಗ ಅಗಿಯುವಂತಹ ಕೆಲಸ ಆಗ್ತಾ ಇದೆಯಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಸದ್ಯಕ್ಕಂತೂ ಅಲ್ಲಿ ಮಣ್ಣಿನ ಪ್ರಮಾಣ ನೋಡಿದರೆ ಗೊತ್ತಾಗುತ್ತೆ ಎಲ್ಲಿಯವರೆಗೂ ಕೂಡ ಈ ಒಂದು ಗುಂಡಿಯನ್ನು ತೋಡ್ಲಾಗಿದೆ ಅಂತ ಹೇಳಿ. ಮಳೆ ಬರ್ತಾ ಇತ್ತು, ಈಗ ಏನಾದರೂ ಸ್ವಲ್ಪ ಕಮ್ಮಿ ಆಗಿರಬಹುದು. ಹಾಗಾಗಿ ಚುರುಕುಗೊಂಡಿದೆ ಶೋಧ ಕಾರ್ಯಾಚರಣೆ. ಇನ್ನೂ ಕೂಡ ಮಾಸ್ಕ್ ಮ್ಯಾನ್ ಯಾವ್ಯಾವ ಭಾಗದಲ್ಲಿ ಇದೆ ಅಂದರೆ 13ನೇ ಪಾಯಿಂಟ್ ವಿಶಾಲವಾದ ಜಾಗ, ಅಕ್ಕಪಕ್ಕದಲ್ಲಿ ಮತ್ತೆ ಆತ ಪಾಯಿಂಟ್ ಔಟ್ ಮಾಡಬಹುದು. ಆ ಜಾಗದಲ್ಲೂ ಕೂಡ ಅಗೆಯುವಂತಹ ಕೆಲಸ ಆಗುತ್ತೆ. ಸದ್ಯಕ್ಕೆ ಈ 2 ಪಾಯಿಂಟ್ಗಳು, ಒಂದು ವಿದ್ಯುತ್ ಕಂಬದ ಪಕ್ಕ ಇರುವಂತಹ ಜಾಗ, ಆ ಕಡೆ ಒಂದು ಜಾಗ, 2 ಕಡೆಗಳಲ್ಲೂ ಕೂಡ ಅಗೆಯುವಂತಹ ಕೆಲಸ ಮುಂದುವರೆದಿದೆ. 13ನೇ ಪಾಯಿಂಟ್ಗೆ NHRC ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಡಿವೈಎಸ್ಪಿ ರವಿ ಸಿಂಗ್ ನೇತೃತ್ವದ ತಂಡ, 4 NHRC ಅಧಿಕಾರಿಗಳು, ಅದರಲ್ಲಿ ಒಬ್ಬರು IPS ಅಧಿಕಾರಿ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾಹಿತಿಯನ್ನ ಅವರು ಕಲೆ ಹಾಕ್ತಿದ್ದಾರೆ. ಸ್ಥಳದಲ್ಲೇ 2 ಅಧಿಕಾರಿಗಳಿದ್ದಾರೆ. ಅವರು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಅವರು ಬಂದಿದ್ರು. ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಗೂ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಎಲ್ಲ ಆಯಾಮದಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ದೂರುದಾರ ಏನು ಆರೋಪವನ್ನು ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳಿರಬಹುದು, ಹಾಗೆಯೇ SIT ಸ್ಟೇಷನ್ ಇರಬಹುದು, ಪೊಲೀಸ್ ಸ್ಟೇಷನ್ ಇರಬಹುದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇರಬಹುದು, ಈ ಎಲ್ಲ ಭಾಗಗಳಲ್ಲೂ ಕೂಡ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ತಾವು ಮಾಡ್ತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ NHRC ಅಧಿಕಾರಿಗಳು ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ತುಂಬ ಗೌಪ್ಯವಾಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡುವುದರ ಮುಖೇನವಾಗಿ ಅವರು ಕೂಡ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ಮತ್ತೊಂದು ನಿದರ್ಶನ, ಇವತ್ತು ಅವರು ಸ್ಪಾಟ್ಗೆ ಬಂದು ಸ್ಪಾಟ್ನಲ್ಲೇ ಇದ್ದಾರೆ. ಕಾರ್ಯಾಚರಣೆ ಶುರುವಾದಾಗಿನಿಂದಲೂ ಕೂಡ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ. ಈಗ ಕೇವಲ ಅಸ್ಥಿಪಂಜರ ಮಾತ್ರವಲ್ಲ, ಮಾನವನಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು ಕೂಡ ಅಲ್ಲಿ ಪತ್ತೆ ಆಗಬಹುದು. ಈ ಹಿಂದೆ ಒಂದು ಪಾಯಿಂಟ್ನಲ್ಲಿ ಡೆಬಿಟ್ ಕಾರ್ಡ್ ಸಿಕ್ಕಿತ್ತು, ಪಾನ್ ಕಾರ್ಡ್ ಸಿಕ್ಕಿತ್ತು, ಬಟ್ಟೆಗಳು ಕೂಡ ಸಿಕ್ಕಿತ್ತು. ಅದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಜಾಗ ಆಗಿರೋದ್ರಿಂದ ಅಲ್ಲಿಂದ ಬಟ್ಟೆಗಳು ತೇಲ್ಕೊಂಡು ಬಂದಿರಬಹುದು, ಅಥವಾ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾರೋ ಕಳ್ಕೊಂಡಿದ್ರು, ಅದು ಇಲ್ಲಿ ಸ್ಪಾಟಲ್ಲಿ ಬಂದು ಬಿದ್ದಿತ್ತು ಅನ್ನೋದು ಕೂಡ ಗೊತ್ತಾಯಿತು. ಅದರ ಹೊರತಾಗಿ ಇಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತ ಹೇಳಿ ದೂರುದಾರ ಹೇಳಿದಾನಲ್ಲ, ಯಾರ ಹೆಣಗಳನ್ನು ಹೂತಿಟ್ಟಿದ್ದಾನೋ ಏನು ಕಥೆನೋ ಇದು ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಸಿಕ್ಕುವಂತಹ ಒಂದಷ್ಟು ಸಾಕ್ಷ್ಯಗಳು ಅದಕ್ಕೆ ಪುಷ್ಟಿ ಕೊಡುವಂತಹ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು. ಹೀಗಾಗಿ ಮಣ್ಣಿನಲ್ಲಿ ಸಿಗುವಂತಹ ವಸ್ತುಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಬಹಳ ವರ್ಷಗಳ ಹಿಂದೆ ಆಗಿರುವಂತಹ ಘಟನೆ ಆಗಿರೋದ್ರಿಂದ ಅದೆಲ್ಲ ಈಗ ಸಿಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇಲ್ಲ. ಆದರೆ ಅಸ್ಥಿಪಂಜರ ಸಿಕ್ಕಿದ್ದೇ ಆದರೆ ಅದನ್ನು ತಾಂತ್ರಿಕವಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಮಾಡಿ ಅದರ ಒಂದು ಹಿನ್ನೆಲೆಯನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗುತ್ತೆ. ಆದರೆ ಇಂಥವರದ್ದೇ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ 13ನೇ ಪಾಯಿಂಟ್ ಎಷ್ಟರ ಮಟ್ಟಿಗೆ ತಿರುವನ್ನು ಕೊಡುತ್ತೆ ಅನ್ನೋ ಕುತೂಹಲವನ್ನು ಹಾಗೆಯೇ ಕಾಯ್ದಿರಿಸ್ಕೊಳ್ತಾ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇನ್ನು ಧರ್ಮಸ್ಥಳದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಏನೇನು ಹೇಳಿದ್ದಾರೆ, ಯಾರು ಏನು ಮಾತನಾಡಿದ್ದಾರೆ ನೋಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನೆಯೂ ಕೂಡ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. SIT ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆಯಾ? ಇವತ್ತು ಬೇರೆ ಬೇರೆ SDP ಮತ್ತು ಬೇರೆ ಬೇರೆ ಕಮ್ಯುನಿಸ್ಟ್ ಅವರ ಇದರಿಂದ ನಿಂತಿದ್ದಾರೆ. ಇವೆಲ್ಲವೂ ಕೂಡ ಗುಮಾನಿಗಳಿಗೆ ಆಸ್ಪದವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಈ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ. SIT ಏನು ತನಿಖೆ ನಡೆಸ್ತಾ ಇದೆ, ಅದ್ರ ಬಗ್ಗೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಈ ನಾಡಿನ ಜನತೆದು. ಆದರೆ ಧರ್ಮಸ್ಥಳ ಮಂಜುನಾಥೇಶ್ವರ ಕೋಟ್ಯಾಂತರ ಭಕ್ತರು ಇದ್ದಾರೆ. ಆ ಭಕ್ತಾದಿಗಳ
ಒಂದು ಅವ್ರಿಗೂ ಕೂಡ ಒಂದು ಘಾಸಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಕೆಲವು ಚಟುವಟಿಕೆಗಳು ನಡೀತಾ ಇದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಸದನದಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ನಾವು ಉತ್ತರವನ್ನು ಬಯಸ್ತೇವೆ, ಇದ್ರ ವಿಚಾರವನ್ನು ಚರ್ಚೆ ಮಾಡ್ತೇವೆ. ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ. ಕಾನೂನು ತನ್ನ ಕಾರ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ನಿರ್ವಹಿಸುತ್ತಿರುವಾಗ ಭಾರತೀಯ ಜನತಾ ಪಾರ್ಟಿಯ ನಾಯಕರೆಲ್ಲ ನಿರುದ್ಯೋಗಿಗಳಾಗಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅವ್ರಿಗೆ ಯಾವುದಾದ್ರೂ ಉದ್ಯೋಗ ಬೇಕಾಗಿದೆ, ಅದಕ್ಕೆ ಧರ್ಮಸ್ಥಳದ ಹೆಸರಲ್ಲಿ ಅವರು ಉದ್ಯೋಗವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ಆರೋಪಗಳು ಬಂದಿದೆ. ಬಹಳಷ್ಟು ಲಕ್ಷಾಂತರ ಜನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪವಿತ್ರವಾದ ಸ್ಥಳ ಅಲ್ಲ. ಆರೋಪ ಬಂದಾಗ ತನಿಖೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ SIT ಅಂತ ಏನು ತನಿಖೆ ಮಾಡಿದ್ದಾರೆ, ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಅದು ಟೈಮ್ ಬೌಂಡ್ ಆಗಬೇಕು, ಕಾಲ ಮಿತಿ ಮಾಡಬೇಕಾಗುತ್ತೆ. ನಿರಂತರವಾಗಿ ವರ್ಷ ಪೂರ್ತಿ ತನಿಖೆ ಮಾಡೋದಲ್ಲ, ಒಂದು ನಿರ್ದಿಷ್ಟವಾದ ಕಾಲವನ್ನು ನಿಗದಿ ಮಾಡಿ SITನ ಮುಗಿಸ್ಬೇಕಿಲ್ಲ. ಅಂದರೆ ದಿನನಿತ್ಯ ಅದು ಸುದ್ದಿ ಮಾಧ್ಯಮದಲ್ಲಿ ಇರುತ್ತೆ. ಆದ್ದರಿಂದ ಆ ಒಂದು ಕ್ಷೇತ್ರಕ್ಕೆ ಅಪಕೀರ್ತಿ ಬರೋ ಅವಕಾಶಗಳು ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಸರ್ಕಾರದವರು ಆದಷ್ಟು ಬೇಗ SIT ಅವರಿಗೆ ಒಂದು ನಿರ್ದಿಷ್ಟವಾದ ಕಾಲವನ್ನು ನಿರ್ಣಯ ಮಾಡಿ ಈ ಕಾಲದೊಳಗಡೆ ಎಲ್ಲ ತನಿಖೆ ಆಗಬೇಕು ಅಂತೇಳಿ, ಯಾಕಂದರೆ ಜನಗಳಲ್ಲಿ ಅಪನಂಬಿಕೆ ಬರಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಇದು ಹೇಳ್ತಾ ಇದ್ದೀನಿ. ಈಗ SIT ತನಿಖೆ ಆಗುವಾಗ ನಾವು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಬೇಕಾಗಿಲ್ಲ. ಅದಕ್ಕೆ SITಗೆ ಒಂದು ನಿರ್ದಿಷ್ಟವಾದ ಸಮಯ ಕೊಟ್ಟು ಅದರೊಳಗಡೆ ಮುಗಿಸ್ಬೇಕು ಅನ್ನೋದು ಒಂದು ಮನವಿ ನಂದು. ಯಾಕಂದರೆ ಅದನ್ನು ಅವರು ದಿನನಿತ್ಯ ತೋರಿಸ್ತಾ ಇದ್ರೆ ಅದು ಅಗತ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಏನಾದರೂ ಏನೇ ಸತ್ಯ ಸುಳ್ಳು ಇದ್ರೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ ವಿನಃ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ತಪ್ಪು. ಕಾನೂನು ತನ್ನ ಕಾರ್ಯ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಗಮನಿಸ್ತಾ ಇದ್ದೀವಿ ಈಗಾಗಲೇ ಯಾವ ರೀತಿಯಾಗಿ ಆಗಿರುವಂತಹ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ. ಸದ್ಯಕ್ಕೆ ಮಳೆ ಕಮ್ಮಿ ಆಗಿದೆಯಾ, ಮಳೆ ಬರ್ತಾ ಇದೆಯಾ, ಎಷ್ಟಡಿ ಆಳ ಆಗದಿದ್ದಾರೆ ಪೃಥ್ವಿ, ಏನಾಗ್ತಿದೆ? ಮಧುಶ್ರೀ, ಸದ್ಯಕ್ಕೆ ಒಂದು 7 ರಿಂದ 8 ಅಡಿವರೆಗೂ ಆಗಿದ್ದಾರೆ ಅಂತಾನೆ ನೋಡಿ ಹೇಳ್ಬೋದಾಗಿದೆ. ಸದ್ಯಕ್ಕೆ ಇಲ್ಲಿ 2 ಎರ್ತುಮೂವರ್ಗಳನ್ನ ಬಳಸಿ ಇನ್ನೂ ಕಾರ್ಯಾಚರಣೆ ಮುಂದುವರೆದಿದೆ. ಮಳೆ ಜೋರಾಗಿ ಆರಂಭವಾಗಿತ್ತು, ಆದ್ರೆ ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಮಳೆ ತಗ್ಗಿದೆ. ಸೊ ಸದ್ಯಕ್ಕೆ ಕಾರ್ಯಾಚರಣೆ ಮುಂದುವರಿತಾ ಇದೆ. AC ಮತ್ತೆ ಏನು SIT SP AC ಪುತ್ತೂರು AC ಮತ್ತೆ SIT SP ಇಬ್ರು ಕೂಡ ಸ್ಥಳದಲ್ಲೇ ಬಿಟ್ಟಿದ್ದಾರೆ. ಸೊ ಆ ಮಾಸ್ಕ್ ಮ್ಯಾನ್ ಏನು ಕೆಲವೊಂದು ಜಾಗಗಳನ್ನ ತೋರಿಸ್ತಾ ಇದ್ದಾನೆ, ಆತ ಎಲ್ಲೆಲ್ಲಿ ತೋರಿಸ್ತಾ ಇದ್ದಾನೆ ಆ ಭಾಗದಲ್ಲಿ ಈ ಅರ್ತ್ ಮೂವರ್ಸ್ ಡ್ರೈವರ್ಗಳು ಆಗಿತಾ ಇರುವಂತದ್ದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಏನು ಪಾಯಿಂಟ್ ನಂಬರ್ 13 ಏನಿದೆ, ಸೊ 13 ಸಾಕಷ್ಟು ಜನರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಅದರಿಂದಾಗಿ ಸಾಕಷ್ಟು ಜನರು ಅಂದ್ರೆ ಸಾರ್ವಜನಿಕರುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇದನ್ನ ನೋಡ್ಲಿಕ್ಕೆ ಬಂದಿರುವಂತದ್ದು. ಅಂದ್ರೆ ಈ ಹಿಂದೆ ಪಾಯಿಂಟ್ ನಂಬರ್ 1 ರಿಂದ 5-6 ಎಲ್ಲ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಏನು ಗ್ರೀನ್ ಶೇಡ್ ನೆಟ್ ಅನ್ನ ಹಾಕೊಂಡಿದ್ರು. ಸೊ ಸುತ್ತ ಪರದೆ ಹಾಕಿ ಹೈಟ್ ಆಗಿ ಈ ಒಂದು ಉತ್ಖನನವನ್ನ ಮಾಡ್ತಿದ್ರು. ಆ ರೀತಿ ಈಗ ಮಾಡಿಲ್ಲ. ಸೊ ಇಲ್ಲಿ ಎಲ್ರಿಗೂ ನೋಡ್ಲಿಕ್ಕೆ ದೂರದಿಂದ ನೋಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಸಾಕಷ್ಟು ಜನರ ಸಾರ್ವಜನಿಕರುಗಳು ಕೂಡ ಸಾಕಷ್ಟು ಕುತೂಹಲದಿಂದ ಬಂದು ನೋಡ್ತಾ ಇರುವಂತದ್ದು. ಸದ್ಯಕ್ಕೆ ಆ ಒಂದು 2 ಅರ್ತ್ ಮೂವರ್ಗಳೇನಿದೆ ಅವೆರಡೂ ಕೂಡ ಕೆಲಸ ಮಾಡ್ತಾ ಇದೆ. ಸೊ ಸ್ಥಳದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತೆ ಕೋಕೋ ಟೀಮ್ ಇರ್ಬೋದು, ಡಾಕ್ಟರ್ಸ್ ಏನು ಪ್ರೊಸೀಜರ್ ಫಾಲೋ ಮಾಡ್ಲಿಕ್ಕೆ ಶಿಷ್ಟಾಚಾರ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಅಲ್ಲೇ ಇರುವಂತದ್ದು. ಮತ್ತೆ ಗಮನಿಸಬೇಕಾದ ಅಂಶ ಅಂತ ಏನ್ ಹೇಳಿದ್ರೆ, ಆ ಒಂದು ಸಾಕ್ಷ್ಯ ದೂರುದಾರ ಅನಾಮಿಕ ಏನಿದ್ದಾನೆ ಆತನ ಪರವಾದ ಈ ಲಾಯರ್ಗಳ ತಂಡ ಅಂದ್ರೆ ವಕೀಲರ ತಂಡ ಕೂಡ ಅಲ್ಲೇ ಬಿಟ್ಟಿದೆ. ಅವರು ಕೂಡ ಅಲ್ಲೇ ಈ ಒಂದು ಕಾರ್ಯಾಚರಣೆಯನ್ನ ನೋಡ್ತಾ ಇರುವಂತದ್ದು. ಮತ್ತೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಸದಸ್ಯರುಗಳು ಏನ್ ಬಂದಿದ್ರು, ಸೊ ಅವರು ಕೂಡ ಅದನ್ನ ಅತಿ ಹತ್ರದಿಂದ ಈ ಒಂದು ಕಾರ್ಯಾಚರಣೆಯನ್ನ ನೋಡಿ ಅಲ್ಲೇ ಹತ್ರದಲ್ಲಿ ಇರುವಂತದ್ದು. ಸದ್ಯಕ್ಕೆ ಮಳೆ ಜಿಟಿಯಾಗಿ ಮಳೆ ಬರ್ತಾ ಇದೆ. ಸದ್ಯಕ್ಕೆ ಆ ಒಂದು ಗುಂಡಿಯಲ್ಲಿ ಏನು ಅಗಿತಾ ಇದ್ದಾರೆ, ಸೊ ಅಲ್ಲಿ ಯಾವುದೇ ರೀತಿ ನೀರು ಬಂದಿಲ್ಲ. ಸೊ ಪಕ್ಕದಲ್ಲೇ ಆ ನೇತ್ರಾವತಿ ನೇತ್ರಾವತಿ ನದಿ ಹರಿತಾ ಇರೋದ್ರಿಂದ ಅದರ ಸೆಳೆತ ಸಾಕಷ್ಟು ಇದೆ. ಆದ್ರೆ ಇಲ್ಲಿವರೆಗೂ ಯಾವುದು ನೀರು ಬಂದಿಲ್ಲ. ಆದ್ರಿಂದ ಅಲ್ಲಿ ಏನು ಒಂದು ಆ ಪಂಪ್ ಮಿಷಿನ್ ಅನ್ನು ಕೂಡ ಅಲ್ಲೇ ಇಟ್ಕೊಂಡಿರುವಂತದ್ದು. ಅಂದ್ರೆ ಏನಾದ್ರೂ ನೀರು ಬಂದಂತ ಸಂದರ್ಭದಲ್ಲಿ ಅದನ್ನ ಎತ್ತಿ ಹೊರಗೆ ಹಾಕ್ಲಿಕ್ಕೂ ಅನುಕೂಲ ಆಗ್ಲಿ ಅಂತ ಹೇಳಿ ಅದನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಆ ಲೈಟ್ ವ್ಯವಸ್ಥೆಯನ್ನ ಇವತ್ತು ರಾತ್ರಿ ಏನಾದ್ರು ಕಾರ್ಯಾಚರಣೆ ಒಂದು 7-8 ಗಂಟೆವರೆಗೂ ಆದ್ರೆ ಒಂದು ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಆ ವಿದ್ಯುತ್ ಕಂಬ ಏನಿದೆ ಅಲ್ಲಿಗೆ ಒಂದು ಹೊಸ 2 ಲೈಟ್ ಅನ್ನು ಕೂಡ ಅರೇಂಜ್
ಮಾಡ್ಕೊಂಡಿರುವಂತದ್ದು. ಏನು ಈಗ ಒಂದು 7-8-10 ಅಡಿವರೆಗೂ ಕೂಡ ಒಂದು ಭಾಗದಲ್ಲಿ ಅಗಿತಾ ಇರುವಂತದ್ದು, ಮತ್ತೆ ಅದರ ಸುತ್ತ ವಿಸ್ತೀರ್ಣ ಒಂದು 5-6 ಅಡಿ ಇರುವಂತದ್ದು. ಆ ಒಂದು 2 ಆತ್ಮವರ್ಗಳು ಈಗ ಅಗದು ಮುಂದಕ್ಕೆ ಸಾಗ್ತಾ ಇದೆ. ಮತ್ತೆ SIT ಅಧಿಕಾರಿಗಳು ಒಂದು ಸೂಚನೆ ಏನು 18 ಅಡಿ ಅಗಿಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಅಷ್ಟು ಆಳದಲ್ಲಿ ಹೋಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಏನು ಇಲ್ಲಿವರೆಗೂ ಕೂಡ ಏನು ಅಲ್ಲಿ ಪತ್ತೆ ಆಗಿಲ್ಲ, ಅಂದ್ರೆ ಕಳೆಬರ ಮತ್ತೆ ಅಸ್ಥಿಪಂಜರ ಮೂಳೆಗಳಾಗ್ಲಿ ಯಾವುದು ಪತ್ತೆ ಆಗಿಲ್ಲ. ಆದ್ರೆ ಆ ಒಂದು ಮಣ್ಣಿನ ಬಣ್ಣ ಎಲ್ಲ ಚೇಂಜ್ ಆಗ್ತಾ ಇರುವಂತದ್ದು. ಆರಂಭಿಕ ಹಂತದಲ್ಲಿ ಏನು ಅದೊಂದು ವೇಸ್ಟೇಜ್ ಅನ್ನೆಲ್ಲ ಹಾಕಿದ್ರು, ಆ ಮಣ್ಣು ಕಪ್ಪು ಮಣ್ಣು ಮೇಲೆ ಬಂದಿದ್ದಂಥದ್ದು, ಮತ್ತೆ ಆ ಪ್ಲಾಸ್ಟಿಕ್ ಬಟ್ಟೆಗಳು ಏನೇನು ಅದೆಲ್ಲ ವೇಸ್ಟೇಜ್ ಎಷ್ಟಿದ್ರು ಅದೆಲ್ಲ ಈಗ ಸಿಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ತನಿಖೆಗೆ ಬೇಕಾದಂತಹ ಯಾವುದೇ ಸಾಕ್ಷ್ಯಗಳು ಇಲ್ಲಿವರೆಗೂ ಕೂಡ ಇನ್ವೆಸ್ಟಿಗೇಷನ್ ಆಂಗಲ್ ಅಲ್ಲಿ ಏನು ಕೂಡ ಸಿಕ್ಕಿಲ್ಲ. ಅಸ್ಥಿಪಂಜರ ಸಿಕ್ಕಿಲ್ಲ, ಮೂಳೆಗಳು ಸಿಕ್ಕಿಲ್ಲ, ಕಳೆಬರ ಯಾವುದು ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ. ಸೊ ಇನ್ನು ಮುಂದಿನ ಹಂತಗಳಲ್ಲಿ ಏನೇನು ಯಾವ ರೀತಿ ಇರುತ್ತೆ, ದಿಗ್ಗನ್ನ ಎಲ್ಲಿವರೆಗೂ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧನ್ಯವಾದ ಪೃಥ್ವಿ, ತಮ್ಮ ಮಾಹಿತಿಗಾಗಿ.